ಬಾಗಲಕೋಟೆಯಲ್ಲಿ ಕಲ್ಲು ಚಪ್ಪಲಿ ತೂರಾಟ ಪ್ರಕರಣ ಇಂದು ಸಭೆ ನಡೆಸುವುದಕ್ಕೆ ಹಿಂದೂ ಸಂಘಟನೆಗಳು ನಿರ್ಧರಿಸಿದ್ದಾರೆ. ಬೆಳಗ್ಗೆ 10:30ಕ್ಕೆ ಅಂಬಾ ಭವಾನಿ ದೇವಾಲಯದಲ್ಲಿ ಒಂದು ಸಭೆ ಇಟ್ಕೊಳ್ತಾ ಇದ್ದಾರೆ. ಕಿಲ್ಲಾ ಗಲ್ಲಿಯಲ್ಲಿರುವ ಅಂಬಾ ಭವಾನಿ ದೇವಸ್ಥಾನ ಸಭೆಯಲ್ಲಿ ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ಚರ್ಚಿಸ್ತಾರೆ. ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡದಿದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಸ್ಪಿ ಉತ್ತರ ವಲಯದ ಐಜಿಪಿಗೆ ಮನವಿಯನ್ನ ಸಲ್ಲಿಸುವುದಕ್ಕೆ ಸಜ್ಜಾಗಿದ್ದಾರೆ. ಸ್ಥಳಕ್ಕೆ ಐಜಿಪಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ರಂತೆ. ಸೊ ನಾವು ಇದ್ಯಾರು ಕಿಡಿಗೇಡಿಗಳು ಚಪ್ಪಲಿ ಎಸೆದ್ರಲ್ಲ, ಅದು ವಿಡಿಯೋ ಎಲ್ಲ ಇದೆ, ಅದನ್ನ ನೋಡಿ ಅವರನ್ನ ಅರೆಸ್ಟ್ ಮಾಡ್ಲಿಲ್ಲ ಅಂತ ಅಂದ್ರೆ ಪ್ರತಿಭಟನೆ ಮಾಡ್ತೀವಿ, ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಹೋರಾಟದ ಬಗ್ಗೆ, ಮುಂದಿನ ರೂಪುರೇಷೆಯ ಬಗ್ಗೆ ಸಭೆಯನ್ನ ನಡೆಸೋದಕ್ಕೆ ಇವತ್ತು 10:00ಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವತ್ತು ಸಭೆಯನ್ನ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ಹಿಂದೂ ಸಂಘಟನೆಗಳು ನಿರ್ಧಾರವನ್ನ ಮಾಡಲಿವೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಆಕ್ರೋಶವನ್ನ, ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪಾಡಿಗೆ ನಾವು ಮೆರವಣಿಗೆಯಲ್ಲಿ ಹೋಗ್ತಿದ್ವಿ ತಾನೆ, ನಾವು ಮೆರವಣಿಗೆ ಮಾಡ್ತೀವಿ ಅನ್ನುವ ಪರ್ಮಿಷನ್ ತಗೊಂಡಿದ್ವಿ ತಾನೆ. ನೋಡಿ, DJ ಇರುತ್ತೆ ಅಥವಾ ಒಂದು ಮೆರವಣಿಗೆ ಮಾಡ್ತಾರೆ ಅಂದ್ರೆ ಮುಂಚಿತವಾಗಿ ಪರ್ಮಿಷನ್ ತಗೊಂಡ್ಲೇಬೇಕು. ಇವನ್ ಪೊಲೀಸ್ ಅಧಿಕಾರಿಗಳು ಅಲರ್ಟ್ ಆಗಿದ್ರು. ನೀವು ಆ ದೃಶ್ಯ ನೋಡೋದೇ ಗೊತ್ತಾಗುತ್ತೆ. ಎಲ್ಲ ಕಡೆ ಪೊಲೀಸರಿದ್ದಾರೆ, ಪೊಲೀಸರೇ ಇರ್ಲಿಲ್ಲ, ಇದವರ ವೈಫಲ್ಯ, ಇದನ್ನ ಹೇಳಕ್ಕಂತೂ ಸಾಧ್ಯ ಇಲ್ಲ, ಪೊಲೀಸರು ಇದ್ದಾರೆ ಅಲ್ಲಿ. ಆಮೇಲೆ ರೂಟ್ ಮ್ಯಾಪಿಂಗ್ ಕೂಡ ಇರುತ್ತೆ. ಇದೇ ರೂಟಲ್ಲಿ ಹೋಗ್ಬೇಕು, ಇಷ್ಟೊತ್ತಿಗೆ ಹೋಗ್ಬೇಕು, ಇಷ್ಟೇ ಜನ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ, ಈ ತರದೆಲ್ಲ ಇರುತ್ತೆ. ಹೀಗಿದ್ರು ತಂಪಾಡಿಗೆ ತಾವು ಹೋಗೋ ಸಂದರ್ಭದಲ್ಲಿ ಯಾರೋ ಎಲ್ಲಿಂದನೋ ಚಪ್ಪಲಿ ಎಸಿತಾರೆ, ಕಲ್ಲು ಎಸಿತಾರೆ ಅಂತ ಅಂದಾಗ ಆಕ್ರೋಶಕ್ಕೆ ಕಾರಣವಾಗಿದೆ. ಹಂಗಿದ್ರೆ ನಾವಿಲ್ಲಿ ಮೆರವಣಿಗೆ ಮಾಡಂಗಿಲ್ವಾ? ಮೆರವಣಿಗೆ ಮಾಡಿದ್ರೆ ಚಪ್ಪಲಿ ಎಸಿತಾರಾ, ಕಲ್ಲು ತೂರಾಟ ಮಾಡ್ತಾರಾ ಅನ್ನೋದು ಅವ್ರ ಪ್ರಶ್ನೆ. ಹಾಗಾಗಿ ಯಾವ ಕಿಡಿಗೇಡಿಗಳು ಈ ತರದೊಂದು ಕೃತ್ಯವನ್ನ ಮಾಡಿದಾರೋ ಅಂತವ್ರನ್ನ ಒಳಗ್ ಹಾಕಿ ಪಾಠ ಕಲಿಸಿ. ನೋಡಿ, ಈ ಮೆರವಣಿಗೆ ಹೋಗೋದ್ರಿಂದ ಬೇರೆಯವರಿಗೆ, ಈ ಕಲ್ಲು ಎಸೆಯವರಿಗೆ ಅದ್ ಸಮಸ್ಯೆ ಏನು ಅನ್ನೋದು ಯಾವಾಗ್ಲೂ ಅರ್ಥ ಆಗಲ್ಲ. ಇದು ಮೊದಲ ಪ್ರಕರಣ, ಹೊಸ ತರದ ಪ್ರಕರಣ ಅಲ್ಲ. ಈ ತರದ್ದು ನಮ್ಮಲ್ಲಿ ರಿಪೀಟ್ ಆಗ್ತಾನೇ ಇರುತ್ತೆ. ಯಾವುದೋ ಸಮುದಾಯದವರು, ಯಾವುದೋ ವರ್ಗದವರು ಅವ್ರ ಪಾಡಿಗವ್ರು ಮೆರವಣಿಗೆ ಹೋಗ್ತಾ ಇರ್ತಾರೆ. ಇನ್ನೊಂದು ಸಮುದಾಯದವರು ಅಥವಾ ಇನ್ನೊಂದು ವರ್ಗದವರು ಕುತ್ಕೊಂಡು ಕಲ್ಲು ಎಸೆಯೋದು, ಚಪ್ಪಲಿ ಎಸೆಯೋದು, ಕಿತಾಪತಿ ಮಾಡೋದು ಯಾಕೆ? ಏನಾಗತ್ತೆ? ನೀವೆಲ್ಲ ಬರ್ಕೊಂಡ್ಬಿಟ್ಟಿದ್ದೀರಾ, ಈ ರೋಡ್ ನಮ್ಗೇನೆ, ಈ ಜಾಗ ನಮ್ಗೇನೆ, ನಾವು ಮಾತ್ರ ಮೆರವಣಿಗೆ ಹೋಗ್ಬೇಕು, ಯಾಕೆ ಇನ್ನೂ ಈ ಜಾತಿ ಧರ್ಮ ಪಂಗಡ ಅಂತ ಒದ್ದಾಡ್ ಸಾಯ್ತಾ ಇದ್ದಾರೆ ಅನ್ನೋದು ಅರ್ಥ ಆಗಲ್ಲ. ಈ ಅಂಬಾಭವಾನಿ ದೇವಸ್ಥಾನದಿಂದ ಇವತ್ತಿನ ಶಿವಾಜಿ ಮಹಾರಾಜ ಜಯಂತಿ ಉತ್ಸವದ ಅಂಗವಾಗಿ ಶೋಭಾಯಾತ್ರೆ ಪ್ರಾರಂಭ ಆಯಿತು. ಶೋಭಾಯಾತ್ರೆ ಪ್ರಾರಂಭ ಆಗಿ ಗುಡಿಯಿಂದ ಸ್ಟಾರ್ಟ್ ಆಗಿ ಇನ್ನೇನು ಕೊನೆಯ ಆಗುವವರೆಗೂ ಸುಸೂತ್ರವಾಗಿ ಇತ್ತು. ಯಾವಾಗ ಈ ಪಂಕಾ ಮಸೂದಿ ಹತ್ರ ನಮ್ಮ ಪ್ರೊಸೆಷನ್ ಬಂದಾಗ ಆ ಪ್ರೊಸೆಷನಲ್ಲಿ ಒಳಗಡೆ ಇದ್ದಂಥ ಮುಸ್ಲಿಮ್ನವರು ಅವರು ಮೊದಲು ಕಲ್ಲು ಹೋಗಿದ್ರು, ಆನಂತರ ಚಪ್ಪಲಿ ಹೋಗಿದ್ರು, ಆನಂತರ ಈಗ ಎದುರಿ ಕುರ್ಚಿಯಿಂದ ಹೊಡೆಯೋಕೆ ಬರ್ತಾರೆ, ಎದು ಹೊಡೆಯೋಕೆ ಬರ್ತಾರೆ. ಮತ್ತು ಇಂಥ ಘಟನೆ ಒಳಗೆ ಈ ಬಾಗಲಕೋಟೆ ಜಿಲ್ಲೆಯ SP ಅವ್ರಿಗೂ ಕೂಡ ಕಲ್ಲಿಂದ ಹೇಟಾಗಿ ಅವರು ಇಂಜೂರಿ ಆಗಿದ್ದಾರೆ. ಅದೇ ಪ್ರಕಾರ DJ ಆಪರೇಟರ್ಗೂ ಇಂಜೂರ್ ಆಗಿದ್ದಾರೆ ಮತ್ತು ಹಿಂದೂ ಕಾರ್ಯಕರ್ತರು ಕೂಡ ಇಂಜೂರ್ ಆಗಿದ್ದಾರೆ. ಇದೆಲ್ಲ ಇಷ್ಟೆಲ್ಲ ಆದ್ರೂ ಇನ್ನೂ ಯಾವುದೇ ಥರದ ಈ ಪೊಲೀಸಿಂದ ಇನ್ನೂ ಆ್ಯಕ್ಷನ್ ಆಗಿಲ್ಲ. ಅದು ಆ್ಯಕ್ಷನ್ ಆಗುವವರೆಗೂ ಬಿಡೋದಿಲ್ಲ ಅಂತ ನಮ್ಮ ಹಿಂದೂ ಸಂಘಟನೆ ಪರವಾಗಿ ಬೆಳಗಿನ ನಾಳೆ ದಿವಸ 10:00ಗೆ ಒಂದು ಮೀಟಿಂಗು ಮತ್ತು ಅದರ ಪ್ರಕಾರ ಬಾಗಲಕೋಟೆ ಬಂದ್ ಮಾಡೋದಾದ್ರೆ ಬಾಗಲಕೋಟೆ ಬಂದ್ ಮಾಡುವಂಥ ಒಂದು ಸನ್ನಿವೇಶ ಆಗತ್ತೆ. ಹಾಂ ಸರ್, ಅವರು ಮಸೂದಿ ಒಳಗೆ ಮೊದಲೇ ಯಾವಾಗಾದ್ರೂ ಇದ್ದೇ ಇರ್ತಾರೆ ಸರ್. ಇಲ್ಲಿ ಅಲ್ಲಿ ಏನು ಸಮಸ್ಯೆ ಅಪ್ಪ ಅಂದ್ರೆ ನಮ್ಗೆ ಇದೊಂದು ಮಸೂದಿ ದೊಡ್ಡ ಸಮಸ್ಯೆ. ಯಾವುದೇ ಒಂದು ಗಣಪತಿ ಹಬ್ಬ ಮಾಡಲಿ, ಯಾವುದೇ ಒಂದು ಉತ್ಸವ ಮಾಡಲಿ, ಅಲ್ಲಿ ಹೋಗಿ ಅಲ್ಲಿ ದಾಟ್ತಂದ್ರೆ ಮಸೂದಿ ಕ್ಲಿಯರ್ ಆಯ್ತಪ್ಪ, ಆರಾಮ ಆಯ್ತಪ್ಪ, ಆ ಥರ ಸ್ಥಿತಿ ಬಂದಿದೆ. ಯಾಕಂದ್ರೆ ಇಡೀ ಊರು ತುಂಬ ಸುತ್ತಾಡ್ಕೊಂಡು ಬರ್ತೀವಿ ನಾವು, ಎಲ್ಲಿ ಏನೂ ಸಮಸ್ಯೆ ಆಗೋದಿಲ್ಲ ನಮಗೆ. ಇಲ್ಲೇನೋ ಸಮಸ್ಯೆ ಯಾಕಾಗತ್ತೆ ಅನ್ನೋದು ತಿಳಿಯವಲ್ಲ. ಕಷ್ಟ ಪೊಲೀಸರು ಈಗ ನಮ್ಮ ಗುಡಿಗಳಿಗೆ ರಕ್ಷಣೆ ಕೊಡೋದಿಲ್ಲ, ಮಸೂತಿಗೆ ರಕ್ಷಣೆ ಕೊಡ್ತಾರೆ. ಆ ಮಸೂತಿಗೆ ರಕ್ಷಣೆ ಕೊಡುವಂಥ ಪೊಲೀಸರಿಗೆ ಕಲ್ಲಿಂದ ಹೊಡೆದಾರೆ ಇವತ್ತು. ಇಂಥವೆಲ್ಲ ಘಟನೆ ಮಾಡ್ಯಾರ. ಏನಾಗಬೇಕಿಲ್ಲ, ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅವ್ರು ಅರೆಸ್ಟ್ ಆಗ್ಬೇಕು. ಅರೆಸ್ಟ್ ಆಗಿಲ್ಲ ಅಂತಂದ್ರೆ ನಮ್ಮ ಸಂಘಟನೆ ಪರವಾಗಿ ನಾವು ಏನು ಮಾಡ್ಬೇಕು ಅನ್ನೋದು ಮುಂದಿನ ದಿನಗಳು ಗೊತ್ತಾಗುತ್ತೆ. ಬಾಗಲಕೋಟೆ ನಗರದಲ್ಲಿಂದು ಛತ್ರಪತಿ ಶಿವಾಜಿ ಮಹಾರಾಜವರ ಜಯಂತಿ ಉತ್ಸವ ಅಂಗವಾಗಿ ಬೆಳಗ್ಲಿಂದನ ಹಲವಾರು ಕಾರ್ಯಕ್ರಮ, ಪಲ್ಲಕ್ಕಿ ಉತ್ಸವ, ಧ್ವಜಾರೋಹಣ, ತದನಂತರ ಸಾಯಂಕಾಲ 5 ಗಂಟೆಗೆ ಶೋಭಾಯಾತ್ರೆ ಆರಂಭವಾಗಿತ್ತು. ಬಾಗಲಕೋಟೆಯ ವಿವಿಧ ಬೀದಿಗಳಲ್ಲಿ ಶೋಭಾಯಾತ್ರೆ ಸಂಚಾರ ಮಾಡಿ ಇನ್ನೇನು ಕೆಲವು 10-15 ನಿಮಿಷದಲ್ಲಿ ಮುಕ್ತಾಯಗೊಳ್ಳತಕ್ಕಂಥ ಶೋಭಾಯಾತ್ರೆ ಅಂಬಾಭವಾನಿ ದೇವಸ್ಥಾನದ ಕೆಲವಷ್ಟು ದೂರದಲ್ಲಿ ಒಂದು ಮಸೀದಿ ಇದೆ, ಅಲ್ಲಿ ಬಂದು ಅಲ್ಲಿಂದ ಅಂಬಾಭವಾನಿ ದೇವಸ್ಥಾನಕ್ಕೆ ಮುಕ್ತಾಯ ಆಗುವಂಥ ಒಂದು ಶೋಭಾಯಾತ್ರೆ ಇನ್ನೊಂದು 10-15 ನಿಮಿಷದಲ್ಲಿ ಮುಕ್ತಾಯ ಆಗುವಂಥ ಸಂದರ್ಭ ಇತ್ತು. ಅಲ್ಲಿ ಶೋಭಾಯಾತ್ರೆ ಬಂದ ತಕ್ಷಣ ಆ ಕೋಮಿನ ಕೆಲ ಯುವಕರು ಜನರು
ಅಲ್ಲಿ ಧ್ವನಿವರ್ಧಕ ಇರಬಾರ್ದು, ಸೌಂಡ್ ಆಗಬಾರ್ದು ಅಂಥೇಳಿ ಗಲಾಟೆಯನ್ನು ಶುರು ಮಾಡ್ಯಾರ. ಇನ್ನೂ ದೂರದಲ್ಲಿರತಕ್ಕಂತನ ಅವ್ರ ಸಮಸ್ಯೆಯನ್ನು ಶುರು ಮಾಡ್ಯಾರ. ಅಲ್ಲಿರ್ತಕ್ಕಂಥ ಆರಕ್ಷಕ ಬಂಧುಗಳು ಅವರನ್ನ ತಡೆದು ನಿಲ್ಲಿಸಿ ಶಾಂತಗೊಳಿಸ್ಯಾರ. ಆದರೂ ಕೂಡ ನಾವು ಶೋಭಾಯಾತ್ರೆ ಬಂದ್ವಿ. ಅವರು ಧ್ವನಿವರ್ಧಕವನ್ನ ವಿರೋಧ ಮಾಡ್ತಾರ. ಧ್ವನಿವರ್ಧಕವನ್ನ ನಾವು ಯಾವಾಗ ಹಚ್ಚೋದಕ್ಕನ್ನು ವಿರೋಧ ಮಾಡ್ತಾರ, ಆದ್ರೆ ಅವ್ರು ಪ್ರತಿದಿನ ಬಳಸ್ತಾರ ಅಂತಕ್ಕಂಥದನ್ನು ಮರ್ತಾರ ಅವರು. ಅದಕ್ಕಾಗಿ ನಾವು ಇಷ್ಟ ಹೇಳಕ್ ಬಯಸ್ತೀವಿ, ನಾವು ಹಿಂದೂ ಸಮಾಜ ಶಾಂತ ರೀತಿಯಿಂದ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆಯಲ್ಲಿ ತೊಡಗಿದ್ದೀವಿ. ಇವತ್ತು ಏನು ಒಂದು ಶೋಭಾಯಾತ್ರೆ ಮೇಲೆ ಅವರು ಕಲ್ಲನ್ನು ಎಸೆಯೋದು, ಚಪ್ಪಲಿಯನ್ನು ಎಸೆಯೋದನ್ನು ಮಾಡಿದಾರ. ಅದಕ್ಕೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ ಕಲ್ಲನ್ನು ತೂರುವಂಥ ವ್ಯವಸ್ಥೆ ಮಾಡ್ಯಾರ. ಸಾರ್ವಜನಿಕರನ್ನ ಒಂದು ಕಡೆ ಗಮನಿಸ್ದೇನೆ ಕಲ್ಲು ತೂರಾಟ ಮಾಡ್ಯಾರ. ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ ಕಲ್ಲನ್ನು ತೂರುವಂಥ ವ್ಯವಸ್ಥೆ ಮಾಡ್ಯಾರ. ಅಂದ್ರೆ ಅವರ ಭಾವನೆ ಯಾವ ಮಟ್ಟಕ್ಕೆ ಬೆಳೆದೈತೆ ಅಂತಕ್ಕಂಥದ್ದನ್ನ ಜಿಲ್ಲಾಡಳಿತ ವಿಚಾರ ಮಾಡ್ಬೇಕಾಗ್ತೈತಿ. ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಲ್ಲು ಒಗಿತಾರ ಅಂತಂದ್ರೆ ಅವರು ಎಷ್ಟರ ಮಟ್ಟಿಗೆ ಕೋಮು ಸಂವರ್ಧನ ಹಾಳು ಮಾಡಕ್ಕೆ ನಿಂತಾರ ಅಂತಕ್ಕದ್ದನ್ನ ಅವರು ಮನದಲ್ಲಿ ಇಟ್ಕೋಬೇಕು. ಇದನ್ನ ನಾವು ಹಿಂದೂ ಸಂಘಟನೆಯವರು ಎಲ್ಲರೂ ಸೇರಿಕೊಂಡು ನಾವು ಈಗ ಪೊಲೀಸ್ ಇಲಾಖೆ ಒಂದು ಗೌರವ ಕೊಟ್ಟು ನಾವು ಇನ್ನಾದರೂ ಕೂಡ ಶಾಂತ ರೀತಿಯಿಂದ ಇದ್ದೀವಿ. ಅವ್ರನ್ನ ಕೂಡಲೇ ಬಂಧಿಸ್ಬೇಕು, ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ಬೇಕು. ಇಲ್ಲದೆ ಹೋದರೆ ನಾವು ಮತ್ತೆ ಬಾಗಲಕೋಟೆಯಲ್ಲಿ ನಾಳೆ ಸಭೆಯನ್ನು ಸೇರಿ ಸಭೆಯಲ್ಲಿ ಎಲ್ಲ ಬಾಗಲಕೋಟೆಯ ಸಮಸ್ತ ಹಿಂದೂ ಬಾಂಧವರು ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬರ್ತೀವಿ. ಅಷ್ಟರೊಳಗಾಗೇನೆ ಅವ್ರನ್ನ ಬಂಧಿಸಿ ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ನಾವು ವಿನಂತಿಯನ್ನು ಮಾಡ್ತೀವಿ.